ಗೋರಾಳಿದವ್ರು ಇದ್ದೇವು ಕೆಲ್ಸಕ್ಕೆ ಹೋಗಿ ಬರೋದು ಹೋಗೋದು ಭಾಳ ಬನಸಾಗ್ಲತ್ತ ನಮ್ಗೆ. ನಮ್ಮ ಮಕ್ಕಳು ಬೀಳ್ತಾವಂತ ಭೀ ಭಾಳ ಕಷ್ಟ ಆಗ್ಲತ್ತ. ಮುದುಕರು ಓಡಾಡ್ತಾರ, ಸಣ್ಣ ಮಕ್ಕಳು ಓಡಾಡ್ತಾರ. ಈ ಹಾದಿ ನೋಡಿದ್ರೆ ಎಲ್ಲರೂ ಪರೇಶಾನ್ ಆಗಪ್ಲೆ ಅದ. ಮಳೆಗಾಲ ಬಂದ್ರೆ ಭಾಳ ಕಷ್ಟ ಆಯ್ತದ. ಮತ್ತು ನೀವು ತಿಳಿದೋಟಿಕೆ ದೊಡ್ಡಲು ಯಾರೇ ಇರಲಿ ಚಂದ ಈ ರೋಡ್ ಇಟ್ಟು ಚಂದ ಮಾಡ್ಕೊಡ್ರಿ, ನಿಮ್ಗೆ ಕೈ ಜೋಡಿಸ್ತೇವೆ. ನಮಗೇನು ಬೇಕಾಗಿಲ್ಲ. ಹಿಡ್ದು ಇಷ್ಟೇ ಅದ, ನಾವೆಲ್ಲ ಬಿದ್ದಿದ್ದೆವು, ನಮಗೆ ಗೊತ್ತದ. ನೀವು ತಿಳ್ಕೊರಿ ಜರ. ಇದಕ್ಕೆ ದಯಮಾಡಿ ನೀವು ಮಾಡ್ಸಂತಂದು ಮಾಡ್ರಿ. ಇರಲ್ಲ ಹೋದ್ರೆ ನಾವು ಧರಣಿ ಮಾಡ್ತೇವೆ. ಮಾಡ್ಬೇಕಂತ ಭಾಳ ಇದು ಮಾಡಿದೆವು, ಖರೆ ಮಾಡಿಲ್ಲ, ಮಾಡ್ತೇವೆ. ಶೋಭಾ ಅದ ನನ್ನ ಹೆಸರು. ಗೋರ್ನಳ್ಳಿ ಹೆಡ್ರಬೋದು ರಿಂಗ್ ರೋಡು ನಮ್ಮದು ಊರಿಗೆ ಗೋರ್ನಳ್ಳಿ ಬರೋ ರೋಡು ಭಾಳಷ್ಟು ಪ್ರಾಬ್ಲಮ್ ಆಗ್ಯದ. ನಾವು ಹುಟ್ಟಿ ಹಿಡಿದು ನೋಡ್ತೆ ಇದು ರೋಡ್ ಇನ್ನೂ ಸೊಲೆ ಆಗಿದೆ. ಅನೇಕ ಹುಡುಗರು ಬಿದ್ದಾರ. ಮೊನ್ನೆ ನಮ್ಮದು ಫ್ರೆಂಡ್ಗೆ ಆಕ್ಸಿಡೆಂಟಾಗಿ ಬಿದ್ದಾನ. ಅವ್ನು ಕಾಲೆಲ್ಲ ಸ್ಕ್ರಾಚರ್ ಆಗ್ಯದ. ಅನೇಕ ಅಮೌಂಟ್ ಹಾಕಿದ್ರು ಸೊಲ್ಯೂಷನ್ ಆಗಿಲ್ಲ. ಇನ್ನೊಂದು ಹೇಳೋ ಬರಲ್ದು. ನಮ್ಮ ಗೋರ್ನಳ್ಳಿ ಯೋನಸ್ತರು ಭಾಳಷ್ಟು ಜನ ಬಿದ್ದಾರ. ಮತ್ತು ಪ್ರೆಗ್ನೆಂಟ್ ಇದ್ದವರು ಭಾಳಷ್ಟು ಪ್ರಾಬ್ಲಮ್ ಆಗ್ಲತ್ತದ. ಈ ಊರಿಗೆ ಒಂದು ಲೈಟಿನ ಕಂಬನೂ ಇಲ್ಲ. ಅನೇಕ ಬಿದ್ದವ್ರು ಇಲ್ಲಿ. ಏನೊಂದು ರಿಕ್ವೆಸ್ಟ್ ಏನು, ಯಾರು ಭೀ ನಮ್ಮ ಮೇಲಧಿಕಾರಿ ಯಾರು ಭೀ ಇರ್ತಾರಲ್ಲ, ಈ ರೋಡಿಗೆ ಗೋರ್ನಳ್ಳಿಗೆ ಒಂದು ರೋಡ್ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ಧರಣಿ ಮಾಡಿ ರೋಡೆಲ್ಲ ಸೂರ ಕ್ಯಾಂಪ್ ಮಾಡಾಕ್ತೀವಿ. ನಾವು ರೋಡಿಗೆ ಯಾರಿಗೆ ಭೀ ಹೋಗೋಡಿಲ್ಲ ಹಂಗೆ ಮಾಡ್ತೀವಿ. ಇದೊಂದು ಸಂಘಟನೆ, ಯುವರಕ್ಷಣೆ ಸಂಘಟನೆಯಿಂದ ನಮ್ಮ ಗೋರ್ನಳ್ಳಿಗೆ ಒಂದು ಹಾದಿ ಮಾಡ್ಬೇಕಂದು ಅವರು ಬಂದಾರ. ನಾವೊಂದು ರಿಕ್ವೆಸ್ಟ್ ಅದ, ಎರಡು ಮಾತಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಕಿಶೋರ್ ಅಂತ, ಕಿಶೋರ್ ಹೊಸಮನಿ. ಕಾಲೆಲ್ಲ ಮುರ್ಕೊಲತ್ತಿದೆವು, ಅಡ್ಡಾಕ್ ಬಲ್ ಹೊಂಟದಿದೆ. ಏನು ಹಾದಿ ಅದ? ಗಾಡಿ ಮೇಲೆ ಇದು ಕಾಣಿಸಲ್ದಕ್ಕೆ ಕಕ್ಕಿಲ್ಲ ನೋಡ್ರಿ. ಕಾಲು ಉರ್ಲಾಕ್ ಬಲ್ ಹೊಂಟದ. ಕಾಲು ಮುರ್ಕೊಂಡಿದೆ ಹೋಯ್ದು. ಏನು ಹಾದಿ ಅದ ನೋಡ್ರಿ. ಒಂದೊಂದು ಹಳ್ಳಿ ಊರಿಗೆ ರೋಡ್ ಅದ. ಈಗ ಇಲ್ಲೇ ಸಿಟಿದಾಗ ಅದ, ಇದಕ್ಕೆ ರೋಡ್ ಇಲ್ಲ. ಗೋರ್ನಳ್ಳಿ ಬಿ. ಹಾಂ ಸರಿ ನಿನ್ನೆ ಬಿದ್ದಿಲ್ಲ ನೋಡಿ ಸರಿ. ಓಟ್ ಹಾಕಬೇಕು ರೀ. ಯಾವ ನಿಮಗೆ ಹುಟ್ಟಿನ ಕಾರ್ ಬೀಳ್ತಾವೆ ಮಾತಾಡ್ರಿ. ಈ ರೋಡ್ ಏನ್ ಬಿ ಬರಾಬರ್ ಇಲ್ಲ ಸಾಬ್ರ. ಐತೆ ರಾತ್ರಿ ಎಲ್ಲ ಬೀಳೋದೇ ಆಗ್ಲತ್ತದ. ನಾವು ಲೈಟ್ ಇಲ್ಲ, ಲೈಟ್ ಬಿ ಇಲ್ಲ, ಏನ್ ಬಿ ಇಲ್ಲ ಸಾಬ್ರ. ಐತೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಏನು ಗುಂಪಾ ರಿಂಗ್ ರೋಡಿಂದ ಗೋರ್ನಳ್ಳಿಗೆ ಹೋಗುವಂಥ ರಸ್ತೆ ಸುಮಾರು 10 ವರ್ಷದಿಂದ ಈ ರಸ್ತೆ ಭಾಳೊತ್ತು ಹದಗೆಟ್ಟಿದೆ. ಈ ರಸ್ತೆಯು ಗ್ರಾಮಸ್ಥರು ಭಾಳ ದಿನದಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಬಟ್ ಯಾರು ಇಲ್ಲಿ ಕಚೇರಿಯಿಂದ ಯಾರೂ ಸ್ಪಂದನೆ ಕೊಡ್ತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಯಾಗಲಿ, ಮಾನ್ಯ ಸಚಿವರಾಗಲಿ, ಶಾಸಕರಾಗಲಿ ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ಸಾಮಾನ್ಯ ಜನಸಾಮಾನ್ಯರ ಅವರು ಕುಂದುಕೊರತೆಯನ್ನು ಯಾರೂ ನೋಡ್ತಾ ಇಲ್ಲ. ಹಾಗಾಗಿ ಇಂದು ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಇಲ್ಲಿ ಬಂದು ನಾವು ಎರಡು ನೋಡಿ ತಿಳ್ಕೊಳ್ರಿ, ಎತ್ತೆಚ್ಕೊಂಡು ನೀವು ಈ ನುಡಿಗಳನ್ನು ಕೇಳಿ ಇದಕ್ಕೆ ಸ್ಪಂದಿಸಿ ಈ ರಸ್ತೆಯನ್ನು ಮಾಡಿಕೊಟ್ರೆ ಸರಿಯಾದ. ಇಲ್ಲಂತಂದರೆ ತಮಗೆ ನಾವು 5 ಅವಕಾಶ ಕೊಡ್ತೀವಿ. ಇಲ್ಲದಿದ್ದರೆ ನಾವು ರಸ್ತೆಯನ್ನು ಬಂದ್ ಮಾಡಿ ಧರಣಿ ಮಾಡ್ತೇವಂತ ತಮ್ಮಲ್ಲಿ ಕೇಳೋನಾಗಿದ್ದೇನೆ. ನನ್ನ ಹೆಸರು ವಿಲ್ಸನ್ ದೊಡ್ಮನಿ, ಜಿಲ್ಲಾಧ್ಯಕ್ಷರು ಬೀದರ್. ಇಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ನಾನು ಸಚಿನ್ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರು. ಇಲ್ಲಿ ಹೈದರಾಬಾದ್ ರಿಂಗ್ ರೋಡಿಂದ ಗೋರ್ನಳ್ಳಿಗೆ ಹೋಗುವಂಥ ರಸ್ತೆ ಸುಮಾರು 10 ವರ್ಷಗಳಿಂದ ಹದಗೆಟ್ಟಿದೆ. ಮೇಲೆ ಅಧಿಕಾರಿಗಳಿಗಾಗಿರಲಿ, ಶಾಸಕರಿಗಾಗಿರಲಿ, ಸಚಿವರಿಗಾಗಿರಲಿ ಪದೇ ಪದೇ ಲೆಟರ್ ಕೊಟ್ಟರೂ ಕೂಡ ಯಾವುದೇ ರೀತಿಯ ಶಾಸಕರಾಗಿರಲಿ, ಸಚಿವರಾಗಲಿ ಮತ್ತು ಸರ್ಕಾರಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಹಾಗೂ ಊರಿನ ಜನರುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದು 1.5 ತಿಂಗಳು ನಿಮಗೆ ಒಳಗಾಗಿ ಇದು ರೋಡ್ ವ್ಯವಸ್ಥೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ, ಹಿರಿಯರಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ನೇರವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ಶಾಸಕರು ಹೊಣೆಯಾಗಿರ್ತಾರೆ. 15 ದಿನಗಳ ಕಾಲ ಅವಕಾಶ ನಿಮಗೆ ಸಮಯ ಕೊಡ್ತೀವಿ. ಇಲ್ಲವಾದಲ್ಲಿ ಇದು ರಸ್ತೆಯನ್ನು ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ. ಶಾಸಕರ ವಿರುದ್ಧ ಮತ್ತು ಎಲ್ಲರ ವಿರುದ್ಧ, ಕೌನ್ಸಿಲರ್ಗಳ ವಿರುದ್ಧ ಇದು ಮಹಾನಗರ ಪಾಲಿಕೆ ಆಗಿದೆ ಅಂತ ತಿಳಿದು ಬಂದಿದೆ. ಮಹಾನಗರ ಪಾಲಿಕೆ ಅಧ್ಯಕ್ಷರ ವಿರುದ್ಧ ಉಗ್ರವಾದ ಹೋರಾಟ ಮಾಡಿ ಧಿಕ್ಕಾರ ಹಾಕ್ತೀವಿ. ಯಾರ್ಯಾಕೆ ಇರ್ಲಾಕ ಕೆಲವು 45 ದಿನಗಳ ಕಾಲ ಅವಕಾಶದಲ್ಲಿ ರೋಡನ್ನು 1 ಕಿಲೋಮೀಟರ್ವರೆಗೆ ರೋಡು ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಾನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಕೇಳ್ಕೊಳ್ಳೋನಾಗಿದ್ದೇನೆ. ಇದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ವಿಲ್ಸನ್ ದೊಡ್ಮನಿ ಅವರಿದ್ದಾರೆ, ವಿದ್ಯಾರ್ಥಿ ಘಟಕದ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಸಂತೋಷ್ ಕೋಟೆ ಅವರಿದ್ದಾರೆ, ಅದೇ ರೀತಿ ನಮ್ಮ ಗ್ರಾಮಸ್ಥರಾದಂಥ ಮೈಕಲ್ ಅಣ್ಣವರಿದ್ದಾರೆ. ಎಲ್ಲರ ನಿಟ್ಟಿನಲ್ಲಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಾಗೂ TDB ಕಾಲನಿಯ ನಿವಾಸಿಗಳ
ನಾವೆಲ್ಲರೂ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಇದು ಹೈದರಾಬಾದ್ ಗುಂಪಾ ಅಪ್ರೋಚ್ ರೋಡು ಅಂದರೆ ಅಪ್ರೋಚ್ ರೋಡು ಗೋರ್ನಹಳ್ಳಿಯಿಂದ ಈ ಅಪ್ರೋಚ್ ರೋಡ್ವರೆಗೆ ಸುಮಾರು 1 ಕಿಲೋಮೀಟ್ರ್ ರೋಡ್ ಆಗ್ತದೆ. ಅದು ಏನದಂದ್ರೆ 10 ವರ್ಷದಿಂದ ಹದಗೆಟ್ಟಿದೆ. ಎಲ್ಲ ಅಧಿಕಾರಿಗಳಿಗೂ ರಾಜಕೀಯ ನಾಯಕರಿಗೂ ನಾವು ಭೇಟಿ ಕೊಟ್ಟು ಮನವಿ ಕೊಟ್ಟಿವಿ. ಮನವಿ ಕೊಟ್ಟರು ಯಾರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಈಗ ದಕ್ಷಿಣ MLA ಅವ್ರಿಗೆ ಕೇಳಿದ್ರೆ ಇದು ಉತ್ತರದವ್ರಿಗೆ ಬರ್ತಾರೆ ಅಂತ ಹೇಳ್ತದೆ, ಉತ್ತರದವ್ರಿಗೆ ಕೇಳಿದ್ರೆ ದಕ್ಷಿಣದವ್ರಿಗೆ ಬರ್ತದೆ ಅಂತ ಹೇಳತ್ತಾರ. ಇಬ್ಬರಿಗೂ ಬರಲ್ಲ ಅಂದಮೇಲೆ ಮತ್ತು ಯಾರಿಗೆ ಬರ್ತದೆ? ಹಿಂದಕ್ಕೆ ಖೇಣಿ ಸಾಹೇಬರು ಅವ್ರು ದಕ್ಷಿಣ ಉತ್ತರ ಅಂದಿಲ್ಲ, ಅವ್ರು ದಕ್ಷಿಣಕ್ಕಿದ್ದರು. ಆದಾಗ್ಯೂ ಅವ್ರೇನದ ಏನೂ ಯಾವುದೂ ವಿಷಯದಾಗ ಚರ್ಚೆ ಮಾಡ್ಲಾರ್ದೇ ನಮ್ಗೆ ರೋಡ್ ಮಾಡಿಕೊಟ್ರೆ. ಅವ್ರು ಮಾಡಿಕೊಟ್ಟಿನ ರೋಡಿಗೆ 10-12 ವರ್ಷ ಆಗ್ಯದ. ಅಲ್ಲಿ ಅದೇ ರೋಡ್ ಇಲ್ಲಿ ತಾನೆ ಕೆಟ್ಟು ಹೋಗ್ಯದ. ಕೆಟ್ಟು ಹೋದ್ಮೇಲೆ ಮುಂದಿಂದು ಯಾರೂ ಇದಕ್ಕೆ ದಿಕ್ಕು ಇಲ್ಲದೇ ನಮ್ಮ ರಾಜಕೀಯ ವ್ಯಕ್ತಿಗಳು ನಮಗೆ ನಡೆಸ್ಕೋತಾ ಇದ್ದಾರೆ. ದಯವಿಟ್ಟು ರಾಜಕೀಯ ವ್ಯಕ್ತಿಗಳಿಗಾಗಲಿ ಸರ್ಕಾರದ ಅಧಿಕಾರಿಗಳಿಗಾಗಲಿ ನಾವು ಮನವಿ ಮಾಡುವುದೇನೆಂದರೆ ಈ ಎರಡೂ ಗ್ರಾಮದ ಕಷ್ಟಗಳನ್ನು ಅರಿತು ತಕ್ಷಣ ನಮಗೆ ರೋಡ್ ಮಾಡಿಕೊಡ್ಬೇಕಂತೇಳಿ ಗ್ರಾಮದ ವತಿಯಿಂದ ನಾವು ವಿನಂತಿಸ್ಕೊಳ್ತೇವೆ. ಒಂದು ತಿಂಗಳಾದ್ರೆ ಮಳೆಗಾಲ ಆಮೇಲೆ ಮುಂದೆ ಬರ್ತಕ್ಕಂಥ ಮಳೆಗಾಲ ದಿನದ ಒಳಗಾಗಿ ರಸ್ತೆ ಮಾಡಬೇಕು. ಈ ರಸ್ತೆಯಲ್ಲಿಂದ ರಾತ್ರಿ ಆಗಲೇ ಸುಮಾರು 500 ಗಾಡಿ ಓಡಾಡ್ತಾವ್ರಿ. ಕಾರ್ಗಳು ಒಂದು 25 ಓಡಾಡ್ತಾವೆ. ಇಷ್ಟೆಲ್ಲ ಓಡಾಡ್ತಾ ಇದ್ದಿಂದ ರಸ್ತೆ ಹದಗೆಟ್ಟದ, ಎಕ್ಸಿಡೆಂಟ್ ಆಗ್ತಾಯಿದ್ದಾವೆ, ಮಕ್ಕಳು ಬೀಳ್ತಾ ಇದ್ದಾರೆ, 2 ಡಬಲ್ ಹೋಗೋರು. ಅದಕ್ಕೆ ದಯವಿಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ರಸ್ತೆ ತಕ್ಷಣ ಮಾಡಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಸ್ವಾಮಿದಾಸ್ ಹೊಸಮನಿ, ಗೋರ್ನಹಳ್ಳಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಂಥ ಈ ಹೋರಾಟ ನಿಜವಾಗಿಯೂ ಅರ್ಥಗರ್ಭಿತವಾದ ಹೋರಾಟ. ಈ ಒಂದು ಗೋರ್ನಹಳ್ಳಿ ಮತ್ತು TDB ಕಾಲೋನಿಯ ನಿವಾಸಿಗಳು ಬಹಳ ವರ್ಷಗಳಿಂದ ಬಹಳ ಕಷ್ಟಪಟ್ಟು ನಾವಿಲ್ಲಿ ಓಡಾಡ್ತಾ ಇದ್ದೇವೆ. ಈ ಒಂದು ರಸ್ತೆ ಸರಿಸುಮಾರು 10-15 ವರ್ಷದ ಹಿಂದೆ ಖೇಣಿ ಸಾಹೇಬ್ರವರು ಹಾಕಿಸ್ಕೊಟ್ರ ಅಂತ ಮಾಹಿತಿ ಇದೆ. ಅದಾದ ನಂತರ ಯಾವ ಶಾಸಕರಾಗಲಿ, ಯಾವ ಅಧಿಕಾರಿಗಳಾಗಲಿ, ಪುರಸಭೆ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇಲ್ಲಿ ಭೇಟಿ ಮಾಡಿಲ್ಲ. ಮೇಲಾಗಿ ಇಲ್ಲಿ ಬಹಳಷ್ಟು ತೊಂದರೆನ ಜನರು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಅನೇಕರು ಈ ರಸ್ತೆಯಲ್ಲಿ ಬಿದ್ದು ಗಾಯಗಳನ್ನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಂಡಿದ್ದಾರೆ. ಇದರ ಕುರಿತಾಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಪತ್ರವನ್ನು ಕೊಟ್ಟಾಗ ಅವರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಇದೊಂದು ತಕ್ಷಣ ಪರಿಹಾರವನ್ನು ಮಾಡಿಕೊಡಿ ಎಂಬುದಾಗಿ ಅವರು ಕೊಟ್ಟರು. ನಾವು ಮಹಾನಗರ ಪಾಲಿಕೆಯವ್ರನ್ನ ಕಮಿಷನರ್ನ ಭೇಟಿಯಾದಾಗ ಅವ್ರು ಹೇಳಿದರು ಈ ರೋಡ್ ಮಾಡಬೇಕಾದ್ರೆ 50 ಲಕ್ಷ ಬೇಕಾಗ್ತದೆ ಎಂಬುದಾಗಿ ಹೇಳಿದರು. ಮತ್ತು ನಮ್ಮಲ್ಲಿ ಹಣವಿಲ್ಲ, ಇದಕ್ಕೆ ನೀವು ಇಂಜಿನಿಯರಿಂಗ್ ಸೆಕ್ಷನ್ಗೆ ಹೋಗಿ ಎಂಬುದಾಗಿ ನಮಗೆ ಅಲ್ಲಿ ಕಳಿಸಿದ್ರು. ಅಲ್ಲಿರುವಂಥ ನಮಗೆ ಒಂದು ಮಹಾದೇವರಂತ ಅವರು ಜೈ ಇಂಜಿನಿಯರ್ ಆಗಿದ್ದಾರೆ. ಅವರು ನಮಗೆ ಮಾಹಿತಿ ಕೊಟ್ಟು 2 ದಿನದಲ್ಲಿ ನಾನು ಸರ್ವೆ ಮಾಡಿ ನಾನು ರಿಪೋರ್ಟ್ ಕೊಡ್ತೀನಿ ಅಂತ. ಮತ್ತು ಅವರು ಕೂಡ ನಮ್ಮ ಫೋನಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಹೇಳಬೇಕಂದ್ರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಈ ರಸ್ತೆಯಲ್ಲಿ ಓಡಾಡೋದು ಭಾಳ ಕಷ್ಟವಾಗಿದೆ. ಮೇಲಾಗಿ 2 ಇಲ್ಲಿ ಹಾಸ್ಟೆಲ್ಗಳಿದ್ದಾವೆ, ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಸರ್ಕಾರಿ ಹಾಸ್ಟೆಲ್ಗಳಿದೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಓಡಾಡೋದು ಕಷ್ಟ ಆಗಿದೆ ಈಗಾಗಲೇ. ಮತ್ತು ರೋಗಿಗಳಿಗೆ, ಪೇಷಂಟ್ಗಳಿಗೆ ಕೂಡ ಓಡಾಡೋದು ಕಷ್ಟ ಆಗಿದೆ. ಎಷ್ಟೋ ಸಾರಿ ನಾವು ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಭಾಳಷ್ಟು ಶ್ರಮೆಯನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ. ಇಲ್ಲಿ ಯಾರೂ ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಭಾಳಷ್ಟು ನಾಗರಿಕರು ಗೋರ್ನಹಳ್ಳಿ ಮತ್ತು ನಾವು TDB ಕಾಲೋನಿಯ ನಾಗರಿಕರು ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಇಲ್ಲಿರುವಂಥ ರಹೀಮ್ ಖಾನ್ ಸಾಹೇಬರಾಗಲಿ ಅಥವಾ ಬೆಲ್ದಾಳೆ ಸಾಹೇಬ್ರಿಗಾಗಲಿ ನಾವು ಮಾಹಿತಿ ಕೊಟ್ಟಾಗ ಅವ್ರ ಮೇಲೆ ಹೇಳಿ ಇಲ್ಲಿ ರಸ್ತೆ ಕಾರ್ಯಗಳಾಗ್ತಾ ಇಲ್ಲ, ಕೇಳಿದ್ರೆ ಬಡ್ಜೆಟ್ ಇಲ್ಲ ಅಂತಾರೆ. ಮತ್ತು ಬೆಲ್ದಾಳೆ ಸಾಹೇಬ್ರು ಹೇಳಿದ್ರು 55 ಲಕ್ಷ ರಿಲೀಸ್ ಆಗಿದೆ ಅಂತ ಹೇಳಿದ್ರು. ಮತ್ತು ಅದು ಎಲ್ಲೋಗಿದೆ ಅಂದಾಗ ನೀವು ಬಂದು ಮಾತನಾಡಿ ಅಂದರು. ಒಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಬೇರೆ ಎಲ್ಲ ಕಡೆ ಇರೋ ರೋಡಿಗೆ ಡಬಲ್ ರೋಡ್ ಆಗ್ತಾ ಇದ್ದಾರೆ. ರೋಡ್ ಇರೋದ್ರಲ್ಲೇ 2 ರೋಡ್ ಆಗ್ತಾ ಇದ್ದಾರೆ. ಆದರೆ ನಮಗೆ ನಾವೇನು ಸಿಮೆಂಟ್ ರೋಡ್ ಹಾಕಿ ಅಂತ ಕೇಳ್ತಾ ಇಲ್ಲ. ನಾವೇನು ಒಳ್ಳೆ ರೋಡ್, ನಮಗೆ ಸಾಧಾರಣವಾದ ರೋಡ್ ಹಾಕ್ಕೊಡಿ. ಇಲ್ಲಿ ನಾಗರಿಕರು ಓಡಾಡೋದಕ್ಕೆ ರಾತ್ರಿ ಆಗಲು ದೀಪಗಳಿಲ್ಲ. ಮೇಲಾಗಿ ದುರ್ಗಾ ಡಾಬಾ ಇದೆ, ಇಲ್ಲಿ ಇದು ಡ್ರಿಂಕ್ಸ್ ವೈನ್ ಶಾಪ್ ಇದೆ. ಜನಗಳು ಓಡಾಡೋದು ಮಾಡೋದು ಭಾಳ ಕಷ್ಟ ಆಗಿದೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓಡಾಡೋದು ಭಾಳ ಕಷ್ಟ ಆಗಿದೆ. ಈಗಾಗಲೇ ನಾವು ಮಾಹಿತಿಯನ್ನು ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ತಲುಪಿಸಿದ್ದೇವೆ. ನಾವು ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ, ದಯಮಾಡಿ ನಮಗೆ 1 ಕಿಲೋಮೀಟರ್ ರಸ್ತೆ ಮಾಡಿಕೊಡಿ, ಬೀದಿ ದೀಪಗಳನ್ನು ಹಾಕ್ಕೊಡಿ. ನಾವು ಸರಿಯಾಗಿ ಆಸ್ತಿ ತೆರಿಗೆ ಪಾವತಿನ ಮಾಡ್ತಾ ಇದ್ದೇವೆ. ಅದು ಮಾಡಿಲ್ಲ ಅಂದರೆ ನಮಗೆ ಕೇಳಿ. ನಾವು ಶಿಸ್ತಾಗಿ ಆಸ್ತಿ ತೆರಿಗೆ ಪಾಲಿಕೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇದು ಹೋರಾಟ ಇನ್ನು ಬಹಳಷ್ಟು ಆಗೋಕ್ಕಿಂತ ಮುಂಚೆ ಈಗಲೇ ಸರ್ಕಾರದವರು ಎಚ್ಚೆತ್ತುಕೊಂಡು ಈಗಾಗಲೇ ಯವನಸ್ಥರು ಬಿದ್ದು ಬಹಳಷ್ಟು ಹಾನಿ ಮಾಡ್ಕೊಂಡಿದ್ದಾರೆ. ಬೈಕ್ ಸ್ಕಿಡ್ ಆಗಿದೆ, ಕಾರ್ ಸ್ಕಿಡ್ ಆಗಿದೆ, ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನೀವು ಅಧಿಕಾರಿಗಳು ಗಮನವಿಟ್ಟು, ನಾವು ಕಳಕಳಿಯಿಂದ ಕೈ ಮುಗ್ದು ಕೇಳ್ತಿದ್ವಿ. ದಿಸ್ ಈಸ್ ನಾಟ್ ಡಿಮ್ಯಾಂಡ್, ದಿಸ್ ಈಸ್ ರಿಕ್ವೆಸ್ಟ್. ನಾವು ಇದನ್ನು ನಿಮ್ಮ ಡಿಮ್ಯಾಂಡ್ ಅಂತ ಅನ್ಕೊಂಬೇಡಿ, ಇದು ಒಂದು ಕಳಕಳಿಯ ಮನವಿ ಅಂತ ಅಂದ್ಕೊಂಡು ನೀವು ಸೂಕ್ಷ್ಮವಾಗಿ ನಮಗೆ ಈ ಸ್ಪಂದಿಸಿ ರಸ್ತೆ ಮಾಡ್ಕೊಡ್ಬೇಕು. ರಿಪೇರಿ ಕೆಲಸ ಮಾಡ್ಕೊಡ್ಬಾರ್ದು.
ಟೆಂಪ್ರರಿ ರಿಪೇರಿ ಮಾಡ್ಕೊಡ್ತೀವಿ ಅಂತ ನಮಗೆ ಅಧಿಕಾರಿಗಳು ಹೇಳಿದರು. ನಾವು ವಿ ಆರ್ ನಾಟ್ ಅಗ್ರಿ ಫಾರ್ ಟೆಂಪ್ರರಿ ರಿಪೇರ್. ನಾವು ಅದಕ್ಕಾಗಿ ಒಪ್ಕೊಳ್ತಾ ಇಲ್ಲ. ನಮಗೆ 1 ಕಿಲೋಮೀಟರ್ ರಸ್ತೆ ಮಾಡಿಕೊಡಿ, CM ಫಂಡಿಂದನೋ ಯಾವ ಫಂಡಿಂದನೋ ಮಾಡಿಕೊಡಿ ಎಂಬುದಾಗಿ ಕನ್ನಡ ಯುವ ರಕ್ಷಣೆ ವೇದಿಕೆಯ ಪರವಾಗಿ ಮತ್ತು ಎಲ್ಲ ನಾಗರಿಕರ ಸಮಸ್ತ ಪರವಾಗಿ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದಯವಿಟ್ಟು ರಸ್ತೆಯನ್ನು ಮಾಡಿಕೊಡಿ ಮತ್ತು ದೀಪಗಳನ್ನು ಹಾಕ್ಕೊಡಿ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನೋಡ್ರಿ ರಸ್ತೆ ಯಾವ ರೀತಿ ಆಗಿದೆ ಅಂತೇಳಿ. ನಿರ್ಲಕ್ಷ್ಯತನದಿಂದ ನೋಡ್ರಿ ಸುಮಾರು 15 ರಸ್ತೆ ಇದೇ ರೀತಿಯಾಗಿದೆ. ಇನ್ನು 1 ತಿಂಗಳಾದರೆ ಮಳೆಗಾಲ ಪ್ರಾರಂಭ. ಈ ಪಕ್ಕದಲ್ಲಿ ನೀರು ನಿಂತ್ಕೊಂಡು ಫುಲ್ ಮೇಲ್ಗಡೆ ಬಂದ್ಬಿಡ್ತದೆ. ಒಂದು ವಾಹನ ಹೋಗೋದಿಲ್ಲ. ಇಷ್ಟೊಂದು ಸಮಸ್ಯೆ ಈ ಒಂದು ಊರುಗಳಿಗೆ ಇಷ್ಟೊಂದು ಸಮಸ್ಯೆ ಇದೆ. ಸುಮಾರು 1.5 ಕಿಲೋಮೀಟರ್ವರೆಗೆ ಇವು ರೋಡು ಆಗಬೇಕು. ಎಲ್ಲ ಶಾಸಕರಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ವಿನಂತಿ ಅದ. ಇದು ಕೊನೆಯ ವಿನಂತಿ ಆಗಿರ್ತದೆ. ನೀವು ನೋಡ್ಬೋದು ಯಾವ ರೀತಿ ಒಂದು ಸಣ್ಣ 2 ವೀಲರ್ ಗಾಡಿಗಳಿಗೂ ಹೋಗ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ. ಸರ್ ಯಾರಿಗಾದ್ರೂ ತೊಂದರೆ ಆದ್ರೂ ನೋಡಿ ಇಲ್ಲಿ ಹಾಸ್ಪಿಟಲ್ಗೆ ಹೋಗೋಕೆ ಆಗ್ತಾ ಇಲ್ಲ. ಸುಮಾರು 5 ರಿಂದ 6 ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಭಾಳಷ್ಟು ಸಮಸ್ಯೆ ಆಗ್ತದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಯಾರ್ಯಾರು ಕೌನ್ಸಿಲರ್ ಇದ್ದಾರೆ, ಯಾರ್ಯಾರು ಇಂಜಿನಿಯರ್ಸ್ ಇದ್ದಾರೆ, ದಯವಿಟ್ಟು ಇನಿಷಿಯೇಟಿವ್ ತಗೊಂಡು ಇದು ಕೆಲಸ ಮಾಡಿಕೊಡ್ಬೇಕಾಗಿ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೇವೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಂತೋಷ್ ಕೋಟೆ ಅವರು ನಾನು ಮಾತಾಡ್ತಾ ಇರೋದು. ಇಲ್ಲೆಲ್ಲ ನೋಡ್ಬೋದು, ನೀವು ರಸ್ತೆ ಎಲ್ಲ ನೋಡ್ಬೋದು ಯಾವ ರೀತಿ ಹದಗೆಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ ಇಲ್ಲಿ ಗಾಡಿ ಹೋಗ್ಲಿಕ್ಕೆ ಬರಲ್ಲ. ನೋಡಿರಿ ಇಲ್ಲಿ ಕಾರ್ ಫುಲ್ ಡೌನ್ ಆಗಿ ಹೋಗ್ಬಿಟ್ಟಿದೆ. ಕಾರ್ ಫುಲ್ ಡೌನ್ ಇದೆ. ಏನಲ್ಲ ಮೇಲೆ ಬರೋಲಿಕ್ಕೆ ಇದನ್ನೇ ಇಲ್ಲ. ಈ ರೀತಿಯ ಸಮಸ್ಯೆ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ರಸ್ತೆ ನೋಡ್ರಿ, ಇದು ಯಾವ ರೀತಿ ಆಗಿದೆ ನೋಡ್ರಿ ರಸ್ತೆ. ಇಲ್ಲಿ ನೋಡ್ರಿ, ಒಂದು ನಡಿಲಕ್ಕೂ ಕೂಡ ಭಾಳಷ್ಟು ಸಮಸ್ಯೆ ಆಗುವಂಥ ರಸ್ತೆ ನೀವು ನೋಡ್ಬೋದು. ಸುಮಾರು 10 ರಿಂದ 12 ವರ್ಷಗಳ ಕಾಲ ಇದೇ ರೀತಿಯಾದ ರಸ್ತೆಯಾಗಿದೆ. ಮಳೆಗಾಲ ಇನ್ನೂ 1.5 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ. ಯಾವ ರೀತಿ ಸಮಸ್ಯೆ ಈ ಒಂದು ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ನೀವು ನೋಡ್ಬೋದು. ತುಂಬ ಧನ್ಯವಾದ. ನಾನು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಸಂತೋಷ್ ಕೋಟೆ. ನಮಸ್ಕಾರ ಸರ್. ಮಳೆ ಬಂದಿರಲ್ಲ, ನೀರೆಲ್ಲ ಸರ್ ನಿಮ್ಮ ರೋಡಿನ ಓಡಾಡತ್ರ ಏನು ಕಷ್ಟ ಆಗ್ಲತ್ತ? ನೀರಿನ ಗಲೀಜು ನೀರು ಕಷ್ಟ ಆಗ್ಲತ್ತ ರೀ. ರೋಡ್ ಹೆಂಗದ ರೀ? ರೋಡ್ ತುಂಬ ಗಲೀಜು ಆಗ್ಲತ್ತದ. ಗಾಡಿ ತುಂಬ ಬೀಳ್ತದೆ ಜನರು. ಹಾಂ, ಚಾರ್ಲಿ ಕೋಟೆ ಇದೇ ಊರ್ದವ್ರು. ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಗೋರ್ನಳ್ಳಿಗೆ ಹೋಗುವಂಥ ರಸ್ತೆ. ಇದು TDB ಕಾಲೋನಿ ಒಂದು ಸ್ವಲ್ಪ ಹಿಂದ್ಗಡೆ ಬರ್ತದೆ. ಇದು ನಮ್ಮ ಗೋರ್ಮೆಂಟ್ ಹಾಸ್ಟೆಲ್ ಅದರ ಹಿಂದ್ಗಡೆ ರಸ್ತೆ. ಸುಮಾರು 1 ಕಿಲೋಮೀಟರ್ವರೆಗೆ ಈ ರಸ್ತೆ ದುರಸ್ತಿಯಾಗಿದೆ. ವರ್ಷಗಳಿಂದ ಇದು ಇದೇ ರೀತಿಯ ರಸ್ತೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು 3-4 ಸಾರಿ ತಿಳಿಸಿದಾಗೂ ಕೂಡ ಅವರ ಒಂದು ಅಸಭ್ಯವಾದ ಒಂದು ನಿರ್ಲಕ್ಷ್ಯತನದಿಂದ ಇದು ರಸ್ತೆ ದುರಸ್ತಿ ಇನ್ನೂ ಕೂಡ ಅದು ಸಮಸ್ಯೆ ಬಗೆಹರಿತಿಲ್ಲ. ಹೀಗಾಗಿ ಇದು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಹಲವಾರು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಸರ್ ಮುರಳಿ ಸರ್ ಅವರು ಯಾವ ರೀತಿಯಲ್ಲಿ ಅಧಿಕಾರಿಗಳಿಗೆ ಭೇಟಿ ಕೊಟ್ಟರು, ಯಾವ ರೀತಿ ಅವರು ಮಾತಾಡಿದ್ರು ಅನ್ನುವಂಥ ಒಂದು ಮಾತುಕತೆ ಅವರು ಹೇಳಿದ್ದಾರೆ.